ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ರಜತ ವರ್ಷ ಆಚರಣೆ. ನಮ್ಮ ಸಂಸ್ಥೆ ಮೇ 16, 2002 ಸ್ಥಾಪಿತವಾಗಿ 2027 25 ವರ್ಷ ತುಂಬುವ ಈ ಸಂದರ್ಭದಲ್ಲಿ ಜೂನ್ 7, 2026 ಜನಪದ ಕಲಾ ತಂಡದಿಂದ ಮನರಂಜನೆ ಹಾಗೂ ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮೀಜಿಯವರಿಂದ ಪ್ರವಚನ ಕಾರ್ಯಕ್ರಮ ಗದಗ ನಗರದ ಬಯಲು ಆಂಜನೇಯ ದೇವಸ್ಥಾನದಲ್ಲಿ ಸಾಯಂಕಾಲ 6 ಗಂಟೆ ನಡೆಸಲಿದ್ದೇವೆ ಎಂದು ಶ್ರೀ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಫಕೀರಪ್ಪ ಹೆಬಸೂರ್ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ನಮ್ಮ ಕಾಳಿದಾಸ ಶಿಕ್ಷಣ ಸಮಿತಿ ರಜತ ಮಹೋತ್ಸವ 25ನೇ ವರ್ಷ 26-27ನೇ ಸಾಲಿಗೆ 25 ವರ್ಷ ತುಂಬಿದವು. ಆ ಪೂರ್ವವಾಗಿ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ದಕ್ಷ ಆಡಳಿತಗಾರರು, ನ್ಯಾಯವಾದಿಗಳು ಆಗಿ ಇವತ್ತಿನ ದಿವಸ ಈ ಕಮಿಟಿಯಲ್ಲಿ ಒಂದು ತಾವು ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಪಲ್ಯದ ಗುರು ಸಾಹೇಬರವರೇ, ಇನ್ನೋರ್ವ ಜಿ ವಿ ಪಾಟೀಲ್ ಸಾಹೇಬರವರೇ ಹಾಗೂ ನಮ್ಮ ಸಂಸ್ಥೆಯ ಕಾರ್ಯಶಾಗಿರ್ತಕ್ಕಂಥ ಕಡ್ಲೆ ಸಾಹೇಬರವರೇ, ಅವರಿವರಲ್ಲದೆ ನಮ್ಮ ಇನ್ನೊಬ್ಬ ಪ್ರಿನ್ಸಿಪಲ್ರಾಗಿರ್ತಕ್ಕಂಥ ನೀಲಕಂಠ ಮರಳಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುತ್ತೆ 40 ಪತ್ರಿಕಾ ಮಾಧ್ಯಮದವರೇ, ಅಣ್ಣಾತ್ಮಕರೇ. ಕಾಳಿದಾಸ ಶಿಕ್ಷಣ ಸಮಿತಿ 2002ರಲ್ಲಿ ಉದ್ಭವಗೊಂಡು ಇವತ್ತಿಗೆ 2007ಕ್ಕೆ 25 ವರ್ಷ ತುಂಬ್ತಾವು. ಅದಕ್ಕೆ ಪೂರ್ವವಾಗಿ ಏನೇನು ಮಾಡಬೇಕು ಅನ್ನೋದು ನಾವು ಎಲ್ಲೇ ಬರೀ ನಾವು ಈಗ ಗದಗ ಹೆಂಗಿದೆ ಅಂದರೆ ಹಿಂಗೆ ಬಂದೋರ್ಗದು ಹಿಂಗೆ ಬಂದೋರ್ಗದು ಯಾವುದೋ ಅದಕ್ಕೆ ಭಿನ್ನಾಭಿಪ್ರಾಯ ಇಲ್ಲ. ಇಡೀ ರಾಷ್ಟ್ರದೊಳಗದ ಗದಗ ಅಂದ್ರೆ ಕೋಮುರ್ದಿ ಸೌಹಾರ್ದತೆ ಬಂದಿರ್ತಕ್ಕಂಥ ನಮ್ಮ ಈ ಗದಗ. ಯಾಕಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಈ ಮಾತನ್ನ ಹಿಂದೆ ವೀರನಾರಾಯಣ ಗುಡಿ, ತ್ರಿಕಟೇಶ್ವರ ಗುಡಿ, ಜುಮ್ಮಾ ಮಸೀದಿ, ಚರ್ಚ್ಗಳು ಬಂದರೂ ಕೂಡ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿ ಬಾಳ್ತಕ್ಕಂಥ ಈ ಗದಗ. ಇದರಲ್ಲಿ ನಾವು ಸಂಸ್ಥೆ ನಡೆಸಿದ್ರು ಕೂಡ ಇಲ್ಲಿ ಒಂದೇ ಜಾತಿಯವ್ರಿಗೆ ಇರೋದು ಬೇಡ ಅಂತ ಹೇಳಿ ಕಮಿಟಿ ಒಳಗೆ ಎಲ್ಲಾ ಸಮಾಜದ ಅಭಿಮಾನಿಗಳನ್ನ ಹಾಕೊಂಡು ಅದರಾಗ ದಕ್ಷ ಆಡಳಿತಗಾರರನ್ನ ಒಳ್ಳೆಯವರನ್ನ ಈ ಕಾರ್ಯಕ್ರಮದಲ್ಲಿ ಹಾಕೊಂಡು ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ಬೇಕಂತ ಹೇಳಿ ನಮ್ಮ ಆಶೆ ಆಗಿದೆ. ಅದಕ್ಕೆ ನಾವು ಒತ್ತು ಕೊಟ್ಟು ಅದನ್ನ ನಡೆಸಿಕೊಡಿದ್ವಿ ಅಂತ ಹೇಳಿ ಇವತ್ತಿನ ದಿವಸ ಇನ್ನು ಉಳಿದ ವಿಷಯಗಳನ್ನ ನಮ್ಮ ಈಗಾಗಲೇ ಅಧ್ಯಕ್ಷರು, ಕಾಳಿದಾಸ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ತಿಳಿಸಿದಂತೆ ಈ ಸಂಸ್ಥೆ ನೋಂದಣಿಯಾಗಿ 2022ರಿಂದ 2027ರವರೆಗೆ 25 ವರ್ಷಗಳ ಒಂದು ಸಂಭ್ರಮಾಚರಣೆಯಲ್ಲಿ ಸಿದ್ಧತೆ ನಡೆಸಿದೆ. ಒಂದು ಸಂಸ್ಥೆ ಪ್ರಾರಂಭದಿಂದ ಇಲ್ಲಿವರೆಗೆ ನಡೆದು ಬಂದ ಅದರ ಸಾಧನೆಗಳನ್ನ ಜನರಿಗೆ ತೋರಿಸೋದು ಮತ್ತು ಶಿಕ್ಷಣ ಸಂಸ್ಥೆ ಉದ್ದೇಶಕ್ಕಾಗಿ ಎಷ್ಟು ಪರಿಶ್ರಮ ವಹಿಸಿ ಜನಸಾಮಾನ್ಯರಿಗೆ ಜಾತ್ಯತೀತವಾಗಿ, ರಾಜಕೀಯೇತರವಾಗಿ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ನೀಡಿದಂತ ಈ ಸಂಸ್ಥೆಯ ಒಂದು ಹೆಮ್ಮೆಯನ್ನ, ಸಾಧನೆಯನ್ನ ತೋರಿಸುವ ಸಲುವಾಗಿ ಈ ಒಂದು ಅಮೃತ ಮಹೋತ್ಸವನ, ರಜತ ಮಹೋತ್ಸವನ ಇಲ್ಲಿ ಇಟ್ಕೊಂಡಿದ್ದಾರೆ. ಅವರು ಈಗಾಗಲೇ ನಾವು ಹಿಂದೆ ಮೀಟಿಂಗ್ ಮಾಡಿದಂತೆ ಈ ವರ್ಷವಿಡೀ ಅನೇಕ ಕಾರ್ಯಕ್ರಮಗಳನ್ನು ಈ ಅವಧಿಯಲ್ಲಿ ನಡೆಸ್ತಾ ಇದ್ದಾರೆ. ಅದರಲ್ಲಿ ಶಿಕ್ಷಣದ ಬಗ್ಗೆ ಇರಬಹುದು, ಆಹಾರದ ಬಗ್ಗೆ ಇರಬಹುದು, ಪರಿಸರ ಮಾಲಿನ್ಯದ ಬಗ್ಗೆ ಇರಬಹುದು, ಕ್ರೀಡೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲ ವಿಷಯಗಳ ಬಗ್ಗೆ ಅವರು ವಿವಿಧ ಗಣ್ಯಮಾನ್ಯರನ್ನು ಕರೆಸಿ ಇಲ್ಲಿ ಒಂದು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಇದು ಬಹಳ ಸ್ತುತ್ಯವಾದ ಕಾರ್ಯ. ನಾನು ಈ ಕಾಳಿದಾಸ ಶಿಕ್ಷಣ ಸಂಸ್ಥೆಯ ನಡೆಸುವ ದೇವರಾಜ ಹಾಸ್ಟೆಲ್ ಇದರ ಪಕ್ಕದಲ್ಲೇ ನನ್ನ ಮನೆ ಇದೆ. ಹೀಗಾಗಿ ಅತಿ ಸಮೀಪದಿಂದ ಈ ಸಂಸ್ಥೆಯ ಒಂದು ಸಾಧನೆಯನ್ನ, ಶ್ರೇಯವನ್ನ ನಾನು ನೋಡ್ತಾ ಇದ್ದೀನಿ. ಹೀಗಾಗಿ ಬಹಳ ಅಭಿಮಾನದಿಂದ, ಸಂತೋಷದಿಂದ ನಾನು ಈ ಸಂಸ್ಥೆಯಲ್ಲಿ ಭಾಗಿಯಾಗಿ ಇದರ ಒಂದು ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರು ಬಹಳ ನಿಷ್ಠಾವಂತರು, ಎಲ್ಲ ಸಮಾಜದಲ್ಲಿ ಬೆರೆಯುವರು. ಅದರಂತೆ ಇದರ ಕಾರ್ಯದರ್ಶಿಯಾದಂತಹ ರೊಳ್ಳಿಯವರು ಬಹಳ ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನು ಮಾಡುವರು. ಅವರು ಯಾವಾಗಲೂ ಎಲೆಮರೆ ಕಾಯಿಯಂತೆ ಈ ಸಂಸ್ಥೆಯ ಶ್ರೇಯೋಭಿವೃದ್ಧಿಯಾಗಿ ಕೆಲಸ ಮಾಡುವರು. ಹೀಗಾಗಿ ಈ ಹೆಬಸೂರವರು, ರೊಳ್ಳಿಯವರ ಈ ಒಂದು ಗರಡಿಯಲ್ಲಿ ಈ ಒಂದು ಸಂಸ್ಥೆ ಬಹಳಷ್ಟು
ಒಳ್ಳೆಯ ಹೆಸರನ್ನ ಈ ಪ್ರದೇಶದಲ್ಲಿ ಪಡೆದಿದೆ. ಹೀಗಾಗಿ ಅವರಿಬ್ಬರು ಈ ಸಂಸ್ಥೆಗಾಗಿ ದುಡಿದಿದ್ದನ್ನು ನಾವು ಅಭಿನಂದಿಸಬೇಕು, ಅವರನ್ನು ಸ್ಮರಿಸಬೇಕು. ಇಲ್ಲಿ ಈಗಾಗಲೇ ಪ್ರಾಣೇಶ್ ಅವರನ್ನು ಕರೆಸಿ ಒಂದು ಹಾಸ್ಯ ಸಂಜೆಯನ್ನು ನಡೆಸಿದ್ದಾರೆ. ಮತ್ತೆ ಈಗ 7ನೇ ತಾರೀಕಿಗೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳನ್ನ ಕರೆಸಿ ದೊಡ್ಡ ಪ್ರಮಾಣದಲ್ಲಿ ಬಯಲಾಂಜನೇಯ ಗುಡಿ ಅಥವಾ ಬೇರೆ ಕಡೆಗೆ ಒಂದು ಸಮಾರಂಭವನ್ನು ಏರ್ಪಡಿಸಿ ಅವರ ಒಂದು ಮಾತನ್ನ ಕೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಈ ನಾಡಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಮಠದ ಸ್ವಾಮಿಗಳಾದ ಗವಿಸಿದ್ಧ ಸ್ವಾಮಿಗಳು ಪಟ್ಟಾಭಿಷೇಕವಾದ ನಂತರ ಬಹಳಷ್ಟು ದೊಡ್ಡ ಸಾಧನೆಗಳನ್ನು ಮಾಡಿ ಎಲ್ಲ ದಿಶೆಯಲ್ಲಿ ಆ ಸಂಸ್ಥೆಯನ್ನ ಉದ್ಧಾರಕ್ಕೆ ಮಾಡಿದ್ದಾರೆ ಮತ್ತು ಜನಪ್ರಿಯರಾಗಿದ್ದಾರೆ. ಅವರ ಮಾತನ್ನ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಅವರು ಅತಿ ಸರಳವಾಗಿ ನೀತಿ ಪಾಠವನ್ನ ನಮಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಅವರ ಮಾತುಗಳನ್ನು ಕೇಳಲಿಕ್ಕೆ ನಾವೆಲ್ಲ ಉತ್ಸಾಹಿಗಳಾಗಬೇಕು. ಹೀಗಾಗಿ ಅವರ ಒಂದು ಸಾನ್ನಿಧ್ಯದಲ್ಲಿ ಬಹಳಷ್ಟು ಜನ ಸೇರ್ಬೇಕು ಅನ್ನೋ ಉದ್ದೇಶದಿಂದ ಮತ್ತು ಈ ಕಾಳಿದಾಸ ಸಂಸ್ಥೆಯ ಒಂದು ಸಾಧನೆಯನ್ನ ಎಲ್ಲರೂ ಪರಿಚಯ ಮಾಡಿಕೊಳ್ಬೇಕು ಉದ್ದೇಶದಿಂದ ಈ ಒಂದು ಪತ್ರಿಕಾ ಒಂದು ಇದನ್ನ ಕರೆದಿದ್ದು ನಾವು. ನಿಮ್ಮ ಮೂಲಕ ಈ ಸಂಸ್ಥೆಯ ಸಾಧನೆಯನ್ನೇ ನೀವು ಬಹಿರಂಗಪಡಿಸಬೇಕು. ಸ್ವಾಮೀಜಿಗಳು ಬಂದಾಗ ಬಹಳಷ್ಟು ಜನ ಇಲ್ಲಿ ಸೇರಿ ಅವರ ಒಂದು ನೀತಿಯನ್ನು ಮಾತನ್ನು ಕೇಳಬೇಕು ಅನ್ನೋ ಉದ್ದೇಶದಿಂದ ನಾವು ನಿಮಗೆಲ್ಲ ವಿನಂತಿ ಮಾಡ್ತಾ ಇದ್ದೇವೆ. ಈ ಸಂಸ್ಥೆಯ ಕಾಳಿದಾಸ ಸಂಸ್ಥೆಯ ಮೂಲ ಉದ್ದೇಶ ಶಿಕ್ಷಣ ಮತ್ತು ಇದರಲ್ಲಿ ಒಂದು ಕ್ರಾಂತಿಯನ್ನು ಮಾಡಬೇಕು, ಜನರಿಗೆ ಉಪಕಾರ ಮಾಡಬೇಕು ಅಂತ ಇದೆ. ಕೌಶಲ್ಯ ಅಭಿವೃದ್ಧಿ ಇರಬಹುದು, ಹಾಸ್ಟೆಲ್ ಇರಬಹುದು, ಈಗ ಅನೇಕ ಕಾರ್ಯಕ್ರಮ ಇಟ್ಕೊಂಡಿದೆ. ಈಗಾಗಲೇ ಆ ದಿಶೆಯಲ್ಲಿ ನಡೀತಾ ಇದೆ. ಹೈಸ್ಕೂಲ್ ಮಾಡ್ತಾ ಇದೆ, ಮಾಡ್ತಾ ಇದೆ, ITI ಕಾಲೇಜ್ ಮಾಡಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಶಿಕ್ಷಣ ಸಂಸ್ಥೆಗಳನ್ನು ಬೆಳೆಸಬೇಕಂತ ಅದರ ಉದ್ದೇಶ ಇದೆ. ಅದಕ್ಕೆ ನಾವೆಲ್ಲ ಕೈಗೂಡೋಣ ಅಂತ ನಾವಿಲ್ಲೆಲ್ಲ ಸೇರಿದ್ದೇವೆ.